ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ನಮಗೆ. ಅಮ್ಮ ತಿಂಡಿಗೆ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ಅವರೆಕಾಳು ಉಪ್ಪಿಟ್ಟು. ಅಮ್ಮ ನಾನು ತಿನ್ಬೋದಲ್ವಾ? ಅಮ್ಮ ನಾನು ತಿನ್ಬೋದಲ್ವಾ? ನನಗೆ ಅದು ತಿನ್ಬೇಡ ಇದು ತಿನ್ಬೇಡ ಅಂತ ಹೇಳ್ತಿದ್ದಿಲ್ಲ. ಖಾರ ತಿನ್ಬೇಡ ಕಣೆ ಅಂತಿದ್ದಲ್ಲ. ಖಾರ ಜಾಸ್ತಿ ತಿನ್ಬೇಡ, ಸಪ್ಪೆನೇ ಮಾಡ್ತಿದ್ದಲ್ಲ, ಸಪ್ಪೆನೇ ಮಾಡಿ. ನೆನೆ ಅಮ್ಮ ಬಂದು ನನಗೆ ಖಾರ ತಿನ್ಬೇಡ ಕಣೆ, ಬರೀ ದಾಲಲ್ಲಿ ಚಪಾತಿ ತಿನ್ನೆ, ಅನ್ನ ತಿನ್ನೆ. ಹಿಂಗೇನಿಲ್ಲ ಎಲ್ಲ ತಿನ್ಬೋದು ಅಂತ ಹೇಳಿದ್ರು ಡಾಕ್ಟರ್. ಒಂದು 4 ದಿನ ಸಪ್ಪೆ ತಿನ್ಬೇಕು. ಏನೋ ಮಾಡಿ, ನೀವು ಉಂಟು ನಿಮ್ಮ ಮಗಳು ಉಂಟು ಮಾಡಿ. ನನಗೆ ತಣ್ಣೀರು ಕೂಡ ಮುಟ್ಬೇಡ ಅಂತ ಹೇಳಿದ್ದಾರೆ. ಏನೇ ಯೂಸ್ ಮಾಡಿದ್ರು ಬಿಸಿನೀರು ಕುಡಿಬೇಕು, ಬಿಸಿನೀರು ಯೂಸ್ ಮಾಡಬೇಕು. ಅದಕ್ಕೆ ರಾಜೇಶ್ ಡಿಶ್ ವಾಷರ್ಗೆ ಹಾಕ್ತಾ ಇದ್ದಾರೆ, ಅಮ್ಮನಿಗೆ ಗೊತ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು. ಆದಷ್ಟು ಕಂಟ್ರೋಲಲ್ಲಿ ಇರ್ತೀವಿ. ಅಮ್ಮ ಬಂದಿರೋ ರೀಸನ್ ಏನು? ನನಗೆ ಫುಲ್ ಬೆಡ್ ರೆಸ್ಟ್ ಕೊಡೋದಕ್ಕೆ. ಅದು ಓಡಾಡ್ತಾ ಇದ್ದೀವಿ ಅಂದರೆ ಸಣ್ಣ ಪುಟ್ಟಕ್ಕೆ ಬರಲೇಬೇಕಲ್ಲ. ಬಾಣಂತಿನ ಥರ ನೋಡ್ಕೋಬೇಕು ಅಂತ ಅವರೆಲ್ಲ ಹಂಗೆ ಮಾಡಿಸ್ಕೊ ಹೇಳಿದ್ರೆ ಆರ್ಡರ್ ಮಾಡು. ಅವ್ರು ಅದೇ ತಾನೇ ರೀಸನ್ ಕೊಟ್ಟಿರೋದು, ಸೂಕ್ಷ್ಮ ಬಾಣಂತಿ ಥರ ನೋಡ್ಕೋಬೇಕು ಅಂತ. ಈಗ ಎಷ್ಟು ದಿನ ಇರ್ತಾರೆ ನೋಡೋಣ ಬಾಣಂತಿ ಸೇವೆ ಮಾಡೋದಕ್ಕೆ. ಏನಿಲ್ಲ, ಈಗ ಬರೀ 4 ಆಲ್ರೆಡಿ ಲೆಕ್ಕ ಹಾಕ್ತಾ ಇದ್ದಾರೆ. 4 ದಿನ ಅಷ್ಟೇ. ನಾನು ಬೇಡ ಬಿಡಿ, ನಾವು ಮ್ಯಾನೇಜ್ ಮಾಡ್ಕೊತೀವಿ, ಹೆಂಗೋ ಅಲ್ಲೂ ಕೆಲಸಗಳಿದೆಯಲ್ಲ ತುಂಬಾ ಅಂತಂದ್ರೆ ಇಲ್ಲ ಬಾಣಂತಿರ ಹತ್ರ ರೆಸ್ಟ್ ಹೋಗ್ಬೇಕು ಅಂತ ಹೇಳ್ತಿದ್ರು. ಸ್ನಾನ ಮಾಡಕ್ ಹೋಗ್ಲಾ? ಸ್ನಾನನೂ ಮಾಡ್ಬೋದು, ಶೀತ ಆಗುತ್ತೆ. ನಿನ್ನೆ ಮಾಡಿಲ್ವಲ್ಲ, ಒಂದಿನ ಬಿಟ್ಟು ಒಂದಿನ ಮಾಡು. ಈಗ ಸ್ನಾನ ಮಾಡಿ ಬಂದೆ ಸ್ನೇಹಿತರೆ. ಇವತ್ತೇನೋ ಕೆಲಸ ಮಾಡೋದಿರಲಿಲ್ಲ, ಹಾಗಾಗಿ ನಾನೇ ಮೊದಲು ಇವತ್ತು ಸ್ನಾನ ಮಾಡಿರೋದು. ನೆನ್ನೆ ಅಂತೂ ನಾನು ಫೇಸ್ ವಾಶ್ ಕೂಡ ಮಾಡಲಿಲ್ಲ. ಬೆಳಿಗ್ಗೆ ಹೊಟ್ಟೆ ನೋವ್ತಾ ಇತ್ತು, ಹಾಗಾಗಿ ಏನೋ ಬೆಡ್ ಬಿಟ್ಟು ಎದೊಳೋದಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ನೆನ್ನೆ. ಸೊ ಇವತ್ತು ಅಮ್ಮನ ಕೇಳಿಕೊಂಡು ಸ್ನಾನ ಮಾಡಿ ಬಂದೆ. ನೆನ್ನೆ ಮೊನ್ನೆ ಎಲ್ಲನೂ ಏನೂ ಹಚ್ಚಿರಲಿಲ್ಲ ಮುಖಕ್ಕೆ, ಒಂಥರ ಡ್ರೈ ಫೀಲ್ ಆಗ್ತಾಯಿತ್ತು. ಥ್ಯಾಂಕ್ ಗಾಡ್ ಒಂದು ಪಿಂಪಲ್ ಬಂದಿಲ್ಲ, ಇಲ್ಲಾಂದಿದ್ರೆ ನನ್ನ ಡ್ರೈ ಸ್ಕಿನ್ಗೆ ತುಂಬ ಬೇಗ ಪಿಂಪಲ್ ಬರುತ್ತೆ. ಸೊ ನಾನು ಸ್ನೇಹಿತರೆ ಇದನ್ನು ಈಗ ಹಚ್ಚಿದ್ದು, ಇದು ಅಲೋವೆರಾ ಜೆಲ್. ಆ್ಯಕ್ಚುಲಿ ರಾತ್ರಿ ಹೊತ್ತು ಹಚ್ಚಬೇಕಿದ್ದು, ಆದರೆ ನಾನು ಹೇಳಿದ್ನಲ್ಲ ನೆನ್ನೆ ಮೊನ್ನೆ ಎಲ್ಲ ಏನೂ ಹಚ್ಚಿರಲಿಲ್ಲ ಅಂದ್ಬಿಟ್ಟು ಇವಾಗ ಹಚ್ಚಿದೆ. ಇದಾದಮೇಲೆ ಅದ್ರ ಮೇಲ್ಗಡೆನೇ ಇದನ್ನು ಹಚ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಳಿಗ್ಗೆ ಹೊತ್ತು ನಾನು ಬರೀ ಇದೊಂದನ್ನೇ ಹಚ್ಚಬೇಕು. ಫೇಸ್ ವಾಶ್ ಒಂದಿದೆ ಕ್ಯೂರ್ಸ್ಕಿಂದು, ಅದಾದಮೇಲೆ ನಾನು ಇದನ್ನು ಹಚ್ಚಬೇಕು. ರಾತ್ರಿ ಅಲೋವೆರಾ ಜೆಲ್ ಮತ್ತು ಅಂಡರ್ ಐ ಕ್ರೀಮ್ ಇದೆ, ಒಂದು ಜೆಲ್ ಇದೆ, ಅದನ್ನು ಹಚ್ಚಬೇಕು. ಮತ್ತು ಕ್ಯೂರ್ಸ್ಕಿನ್ ಅನ್ನೋದು ಒಂದು ಆ್ಯಪ್. ನಾನು ಸುಮಾರು ಸರಿ ಇದ್ರ ರಿವ್ಯೂ ಮಾಡಿದ್ದೀನಿ. ಪ್ರಾಡಕ್ಟ್ಸಿಂದ ನನಗೆ ಸೈಡ್ ಎಫೆಕ್ಟ್ಸ್ ಅಂತ ಏನೂ ಆಗಲಿಲ್ಲ, ಬೆನಿಫಿಟೇ ಆಗಿದೆ. ಯಾಕಂದರೆ ನಾನು ಡೈಲಿ ಮಾಯ್ಶ್ಚರೈಸರು, ಟೋನರು, ರಾತ್ರಿ ಹೊತ್ತು ಹೋಮ್ ಮೇಡ್ ಸೀರಮು ಎಲ್ಲ ಕೂಡ ಹಚ್ತಾ ಇದ್ದೆ. ಈಗ ಅದನ್ನೆಲ್ಲ ಸ್ಟಾಪ್ ಮಾಡಿ ಜಸ್ಟ್ ಇದನ್ನೇ ಹಚ್ತಾ ಇದ್ದೀನಿ. ಆದರೂ ಕೂಡ ನನ್ನ ಸ್ಕಿನ್ನು ತುಂಬ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ಸ್ ಅಂತ ಏನೂ ಆಗಿಲ್ಲ. ಅಂದರೆ ಈ ಆ್ಯಪಲ್ಲಿ ನಾವು ಒಂದು ಡೌನ್ಲೋಡ್ ಮಾಡ್ಕೊಳ್ಬೇಕು. ಆ್ಯಪನ್ನು ಡೌನ್ಲೋಡ್ ಮಾಡಿದ್ಮೇಲೆ ನಮ್ಮ ಸ್ಕಿನ್ ರಿಲೇಟೆಡ್ ಏನು ಕ್ವೆರೀಸ್ ಇದೆ, ಅಂದರೆ ನಮಗೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಆ ಪ್ರಾಬ್ಲಮ್ಗೆ ಟ್ರೀಟ್ ಮಾಡಬೇಕು ಅನ್ನೋ ಹಾಗಿದ್ರೆ ನಿಮ್ಮ ಕ್ವೆಶ್ಚನೇರ್ಸ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಮ್ಮ ಸ್ಕಿನ್ ಟೈಪ್ ಹೇಗಿದೆ, ನಮಗೇನು ಅನಿಸುತ್ತೆ, ನಾವೇನೆಲ್ಲ ಯೂಸ್ ಮಾಡ್ತಾಯಿದ್ದೀವಿ ಅಂತೆಲ್ಲ ಅವ್ರಿಗೆ ತಿಳಿಸಿದಾಗ ನಮಗೆ ಫೋಟೋ ಅಪ್ಲೋಡ್ ಮಾಡೋದಕ್ಕೆ ಹೇಳ್ತಾರೆ. ಅದನ್ನು ಅನಲೈಸ್ ಮಾಡಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡ್ತಾರೆ. ನಾವೇನು ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಬೇಕು ಅಂತ ಮೊದಲು ಸೆಲೆಕ್ಟ್ ಮಾಡಿರ್ತೀವೋ ಅದಕ್ಕೆ ಅವರು ಮೊದಲು ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಸೊ ಅದು ಸಾಲ್ವ್ ಆದಮೇಲೆ ಬೇರೆ ಬೇರೆ ಪ್ರಾಬ್ಲಮ್ ಏನು ಅನಲೈಸ್ ಆಗಿರುತ್ತೋ ಅದನ್ನು ನಾವು ತೊಗೊಳ್ಬೋದು. ಆದರೆ ನಾನು ಫಸ್ಟ್ ಏನು ಹೇಳಿದ್ನೋ ಅದರಲ್ಲೇ ಇದ್ದೀನಿ, ನೆಕ್ಸ್ಟ್ಗಿನ್ನ ಹೋಗಿಲ್ಲ. ಒಂದು ಸರಿ ಪ್ರಾಡಕ್ಟ್ ತೊಗೊಂಡ್ರೆ ಮಿನಿಮಮ್ 2-3 ಮಂತ್ಸ್ ಅಂತೂ ಬರುತ್ತೆ. ಈಗ ರಾಜೇಶು ಯೂಸ್ ಮಾಡ್ತಿದ್ದಾರಲ್ವ, ಅವ್ರದ್ದು ಬರ್ತಾಯಿದೆ, ಅವ್ರು ದಿನ ಯೂಸ್ ಮಾಡ್ತಾರೆ. ಈ ಕಿಟ್ಗೆಲ್ಲ ನನಗೆ 1,500 ಏನೋ ಆಯಿತು. ಸೊ ಅಷ್ಟನ್ನು ಒಂದು ಸಾರಿ ಪೇ ಮಾಡಿಬಿಟ್ರೆ ನಿಮಗೆ 2-3 ಮಂತ್ಸ್ ಬರುತ್ತೆ. ಹಾಗೆ ಎವ್ರಿ ಮಂತ್ ಒಂದು ರಿವ್ಯೂ ಕೂಡ ಇರುತ್ತೆ, ಅದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಇಲ್ಲ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇರ್ತಾರೆ, ಸ್ಪೆಷಲೈಸ್ಡ್ ಡರ್ಮಟಾಲಜಿಸ್ಟ್ಗಳು ಇರ್ತಾರೆ. ನೀವು ನಿಮ್ಗೆ ಏನೇ ಕ್ವೆರೀಸ್ ಇದ್ದರೂ ನೀವು ಕೇಳ್ಬೋದು. ನಂದು ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋ ಹಾಕಿರ್ತೀನಿ, ನೀವು ಒಂದು ಸಾರಿ ನೋಡಿ.
ಡಾರ್ಕ್ ಸರ್ಕಲ್ ನನಗೆ ಮೊದಲು ತೋರಿಸ್ತಾ ಇತ್ತು, ಡಾರ್ಕ್ ಸರ್ಕಲ್ ಇದೆ ಅಂದ್ಬಿಟ್ಟು ನಾನು ಫಸ್ಟ್ ಟ್ರೀಟ್ಮೆಂಟ್ ತೊಗೊಂಡಾಗ. ಆದರೆ ಈಗ ಡಾರ್ಕ್ ಸರ್ಕಲ್ ತೋರಿಸ್ತಾ ಇಲ್ಲ, ಯಾಕಂದರೆ ಕಡಿಮೆ ಆಗಿದೆ ಅದು ಅಂಥೇಳಿ. ಅದು ಬೇರೆ ಏನೆಲ್ಲ ಪ್ರಾಬ್ಲಮ್ ಮೊದಲು ತೋರಿಸ್ತಾ ಇತ್ತೋ ಅದು ಈಗಲೂ ಇದೆ, ಯಾಕೆಂದರೆ ಅದಕ್ಕೇನು ಟ್ರೀಟ್ಮೆಂಟ್ ಮಾಡಿಲ್ಲ. ಸೊ ನನ್ನ ಕೂಪನ್ ಕೋಡ್ ಕೂಡ ಇರುತ್ತೆ ಸ್ನೇಹಿತರೆ, ನಿಮಗೆ ಎಕ್ಸ್ಟ್ರಾ 100 ರೂಪೀಸ್ ಆಫ್ ಸಿಗುತ್ತೆ. ಆ್ಯಪ್ನ ಡೌನ್ಲೋಡ್ ಲಿಂಕ್ ಮತ್ತು ಕೋಡು ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ, ನೀವು ಅದನ್ನು ಚೆಕ್ ಮಾಡ್ಬೋದು. ನಾನು ಎಷ್ಟರಿಂದ ಯೂಸ್ ಮಾಡ್ತಾ ಇದ್ದೀನಲ್ಲ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮ್ದು ಏನೇ ಕ್ವೇರಿ ಇದ್ದರೂ ನೀವು ಅವ್ರಿಗೆ ಮೆಸೇಜ್ ಮಾಡಿ ಕೇಳ್ಬೋದು, ಅದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸೊ ನೀವು ತುಂಬ ಜನ ಹೇಳ್ತೀರಾ ಒಂದೊಂದು ಆಯಿಲಿ ಸ್ಕಿನ್ ಇದೆ, ನನಗೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಹೇಳಿ, ನನಗೆ ತುಂಬಾ ಪಿಂಪಲ್ ಆಗ್ತಾ ಇದೆ, ಫೇಸ್ ವಾಶ್ ಹೇಳಿ, ಕ್ರೀಮ್ ಹೇಳಿ ಅಂದ್ಬಿಟ್ಟು. ಸೊ ಈ ಥರದ್ದೆಲ್ಲ ನಿಮಗೆ ಗೊತ್ತಾಗ್ತಾ ಇಲ್ಲ ಯಾವ್ದು ತೊಗೊಳ್ಬೇಕು ಅಂದರೆ ನೀವು ಇಲ್ಲೊಂದು ಸರಿ ಟ್ರೈ ಮಾಡಿ. ಒಳ್ಳೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇರೋದ್ರಿಂದ ನಿಮಗೆ ಹೆಲ್ಪ್ ಆಗ್ಬೋದು. ಈಗ ನಾನು ಎಲ್ಲರಿಗಿಂತ ಮುಂಚೆನೇ ರೆಡಿ ಆಗಿದ್ದೀನಿ, ನೋಡೋಣ ಏನು ಮಾಡ್ತಿದ್ದಾರೆ ಅಂಥೇಳಿ. ಸೊ ಈಗ ತಿಂಡಿ ತಿಂದ ಮೇಲೆ ಕೆಲವೊಂದು ಟ್ಯಾಬ್ಲೆಟ್ಸ್ಗಳನ್ನ ತೊಗೊಳ್ಬೇಕು, ತೊಗೊಳ್ಳೋಣ. ನೆನ್ನೆಗಿಂತ ಇವತ್ತು ಸ್ವಲ್ಪ ಬೆಟರ್ ಫೀಲ್ ಮಾಡ್ತಾ ಇದ್ದೀನಿ, ಹೊಟ್ಟೆ ನೋವೆಲ್ಲ ಕಡಿಮೆ ಇದೆ. ಪಪಾಯ ತಂದಿದ್ರು ಅಮ್ಮ, ಸೊ ತಿಂಡಿ ಮುಂಚೆ ಪಪಾಯ ತಿನ್ನೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ಕೊಳ್ಳೋಣ ಅಂತ ಬಂದೆ. ಅಮ್ಮನೂ ಸ್ನಾನಕ್ಕೆ ಹೋಗಿದ್ದಾರೆ, ತಿಂಡಿಗೆಲ್ಲ ರೆಡಿ ಮಾಡಿಟ್ಬಿಟ್ಟು. ಪಪಾಯ ಹೀಟ್ ಅಂತಾರೆ, ಪೀರಿಯಡ್ಸ್ ಟೈಮಲ್ಲಿ ತಿನ್ನಬಾರ್ದು, ಹೀಟ್ ಆಗುತ್ತೆ ತುಂಬ ಅಂತ. ಬಟ್ ಇಟ್ಸ್ ವೆರಿ ಗುಡ್ ಸೋರ್ಸ್ ಆಫ್ ವಿಟಮಿನ್ ಸಿ ಆ್ಯಂಡ್ ಐರನ್. ಅಂದರೆ ನನಗೀಗ ಜಾಸ್ತಿ ಫ್ಲೋ ಆಗಿ ಅನಾಮಿಕ್ ಥರ ಆಗಿದೆ ಅಲ್ವಾ. ಸೊ ರಿಪೋರ್ಟಲ್ಲಿ ಬಂದಿದೆ ನನಗೆ ಅನಾಮಿಕ್ ಆಗಿದೆ, 12 ಏನೋ ಇರಬೇಕು ನನಗೆ ಇರೋದು 9 ಅರೌಂಡ್, ಅಂದರೆ 9ಗಿಂತ ಕಡಿಮೆ ಇದೆ. ನಾನು ರೌಂಡ್ ಆಫ್ ಮಾಡಿ ಹೇಳ್ತಾ ಇದ್ದೀನಿ. ಹಾಗಿದ್ರಿಂದ ನನಗೆ ಐರನ್ ಕಂಟೆಂಟ್ ಆ್ಯಂಡ್ ವಿಟಮಿನ್ಸ್ ತುಂಬಾ ಬೇಕು ಅಂತ ಹೇಳಿಬಿಟ್ಟು ನಾನು ಪಪಾಯ ತಿಂತಾ ಇದ್ದೀನಿ. ಅದ್ರ ಜೊತೆ ತಿಂಡಿ ಕೂಡ ನಾನೇ ಮಾಡೋದಕ್ಕೆ ಶುರು ಮಾಡಿದೆ, ಯಾಕಂದರೆ ಅಮ್ಮ ಇನ್ನೂ ಬಂದಿರಲಿಲ್ಲ. ಸಾನು ಸ್ನಾನಕ್ಕೆ ಹೋಗಿದ್ದಾಳೆ. ಸಾನು ಸ್ನಾನ ಮಾಡಿ ಬಂದ ತಕ್ಷಣವೇ ಅವಳಿಗೆ ತಿಂಡಿ ಬೇಕು, ಹೊಟ್ಟೆ ಹಸಿಯುತ್ತೆ ಅವಳಿಗೆ. ಹಾಗಾಗಿ ನಾನೇ ಏನು ಸ್ವಲ್ಪ ಹೊತ್ತಷ್ಟೇ ನಿಂತ್ಕೊಂಡು ಮಾಡೋದಲ್ವಾ ಅಂದ್ಬಿಟ್ಟು ನಾನೇ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸರ್ಜರಿ ಆಗಿರೋ 3ನೇ ದಿನ ಸ್ನೇಹಿತರೆ. ಮೊದಲನೇ ವ್ಲಾಗ್ ನೀವು ನೋಡಿಲ್ಲ ಅಂದರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಇದು ಹಳೆಯದು ಕೂಡ, ಆಲ್ಮೋಸ್ಟ್ ಅ ಮಂತ್ ಅಂತ ಅಂದ್ಕೊಳ್ಳಿ. ನಾನು ಇದನ್ನು ಯಾಕೆ ಇಷ್ಟು ಲೇಟಾಗಿ ಹಾಕಿದ್ದೀನಿ, ಇವಾಗ ಯಾಕೆ ಹಾಕಿದ್ದೀನಿ ಅಂದರೆ ಈ ಸಿಚುವೇಶನ್ ಅಥವಾ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ, ಹೇಗಿತ್ತು ಆ ಟೈಮ್ ಅಂತ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನಾನು ಈಗ ಈ ಪೋಸ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಫಸ್ಟ್ ಡೇ, ಸೆಕೆಂಡ್ ಡೇ ವ್ಲಾಗ್ ಕೂಡ ಶೇರ್ ಮಾಡಿದ್ದೀನಿ, ನೀವು ನೋಡಿ ನಿಮಗೆ ಅದು ಫುಲ್ ಏನು ಸಿಚುವೇಶನ್ ಅಂತ ಅರ್ಥ ಆಗುತ್ತೆ. 3:15 ಆಗ್ತಿದೆ ಸ್ನೇಹಿತರೆ. 12 ಗಂಟೆಯಲ್ಲಿ ತಿಂಡಿ ತಿಂದು ಯಾಕೋ ನೆನ್ನೆನೂ ಮಲಗಿದ್ನಲ್ಲ, ಅದಕ್ಕೆ ಅನಿಸುತ್ತೆ ಇವತ್ತು ಮಲ್ಕೊಳ್ಬೇಕು ಅನ್ನಿಸ್ತಾ ಇತ್ತು. ಶಾನುಗೆ ಆಟಾಡೋದಕ್ಕೆ ಕಳಿಸ್ಬಿಟ್ಟು ಮಲಗಿದ್ದು, ಫ್ಯಾನ್ ಇಲ್ಲದೆ ಮಲ್ಕೊಂಡ್ಬಿಟ್ಟು ಒಂಥರ ತಲೆಭಾರ ಆಗಿದೆ. ಈಗ ಅಮ್ಮ ಎಷ್ಟೊತ್ತೇ ಮಲಗಿದ್ದು ನೀನು, ಮಲ್ಕೊ ಅಂದರೆ ಈಗ ಮಲಗ್ತೀಯೇನೆ ಅಂತಿದ್ರು. ಅಡುಗೆ ಆಗಿದೆ ಬಾ ಊಟ ಮಾಡು ಅಂತ. ಅಂದರೆ ನನಗೆ ಬೇರೆ ಅಡುಗೆ, ಅವ್ರಿಗೆ ಬೇರೆ ಅಡುಗೆ. ಅಮ್ಮ ಅದೇನು ಹೇಳಲ್ಲ, ಸಸ್ಪೆನ್ಸ್. ಇದ್ಯಾಕಮ್ಮ ಇದೆಲ್ಲ ಮಾಡಿದೀಯಾ ಅಂತೀಯ. ಮೊಳಕೆ ಹುರುಳಿನೂ ತಂದಿದ್ದೆ. ಅದು ಸರಿ, ಅದನ್ನೇ ಮಾಡ್ಬೋದಿತ್ತಲ್ಲ, ಇದು ಇಡೋಕ್ಕಾಗ್ತಿಲ್ವಾ? ನಿನಗೆ ಖಾರ ಆಗಲ್ಲ, ಅದಕ್ಕೆ ಬೇಳೆ, ಹೀರೆಕಾಯಿ, ಉಪ್ಪೆಸರು ಮಾಡಿದ್ದೀನಿ. ತಿನ್ನು, ಸಪ್ಪೆ ಸಪ್ಪೆ. ನಾನು ಉಪ್ಪೆಸರು ಮಾಡಿದ್ದೆ. ಸಪ್ಪೆ ತಿನ್ನು, ನಾವು ಖಾರ ಖಾರ ತಿಂತೀವಿ. ನೋಡಿದ್ರೆ ಬೆಳಿಗ್ಗೆ ಮಾತ್ರ ಸಪ್ಪೆ ಮಾಡಿದ್ದೀನಿ ಕಣೆ ಅಂತ ಹೇಳ್ಬಿಟ್ಟು ಇವಾಗ ನನಗೆ ಬರೀ ನೀರು ಕೊಡ್ತಾರೆ. ಹುರುಳಿ ತಿನ್ನಂಗಿದ್ರೆ ಬೇಕಾದ್ರೆ ತಿನ್ನು, ಸಪ್ಪೆ ತೆಗ್ದಿದ್ದೀನಿ. ಆಯಿತು, ಅನ್ನ ಆಗೈತೆ, ಸಾರಾಗೈತೆ, ಉಪ್ಪೆಸರು ಆಗೈತೆ, ಹೀರೆಕಾಯಿ ಪಲ್ಯ ಆಗೈತೆ, ಅಷ್ಟೇ ಅಲ್ಲ. ಹೀರೆಕಾಯಿ ಪಲ್ಯನೂ ಉಪ್ಪೆಸರು ತಿನ್ನು ನೀನು, ನಾವು ಸಾರು ತಿಂತೀವಿ. ನೀನು ಅನ್ನಂಗಿಲ್ಲ. ನೋಡು, ಕೊಡೋದು ಕೊಟ್ಬಿಡೋದು, ಆಮೇಲೆ ಏನು ಮಾತಾಡೋಂಗಿಲ್ಲ ಅಂದ್ಬಿಡೋದು. ನೀನು ಎಷ್ಟು ಗಂಟೆಗೆ ಎದ್ದಮ್ಮ? 1:15. ದಿನಾನು ಮಲ್ಗೆ ಅಭ್ಯಾಸ ಅಲ್ವಾ, ಅದಕ್ಕೆ ನನಗೂ ನೆನ್ನೆ ಮಲಗಿದ್ದಕ್ಕೆ ಇವತ್ತು ಮಲಗಬೇಕು ಅನಿಸಿಲ್ಲ. ನಾನು ಮಲಗಲ್ಲ. ಟ್ಯಾಬ್ಲೆಟ್ಸ್ ಕುಡಿದಿದ್ದಕ್ಕೆ ನಿಂಗೆ ನಿಂದೆ ಬಂದಿದ್ದೆ. ಹೌದಾ? ಊಟ ಮಾಡು ಬಾ. ನಾನು ಎಷ್ಟು ಸರಿ ಹೇಳಿದ್ದೀನಿ, ಕಾಯ್ತಾ ಇದ್ದೀವಿ, ಯಾವ ಮನೆ ಅಂತ ಗೊತ್ತಿಲ್ಲ ನಮಗೆ. ನಿನ್ನ ಫ್ರೆಂಡ್ಸು ಊಟಕ್ಕೆ ಹೋದಾಗ ನೀನು ಬಾ ಅಂತ ಹೇಳಿದ್ದೀನಲ್ವಾ, ಯಾಕೆ ಬರಲ್ಲ ನೀನು? ಸಾನೂದು ಒಲಿಂಪಿಯಾಡ್ ಬುಕ್ಸ್ ತರಿಸಿದ್ದೆ, ಇನ್ನೂ ಒಂದು ಬರಬೇಕು. ಇನ್ನೂ ಒಂದು ಸಿಗಲಿಲ್ಲ ನನಗೆ, ಅಂಗಡಿಯಲ್ಲಿ ತೊಗೋಬೇಕು, ಅಂಗಡಿಯಲ್ಲೂ ಇರಲಿಲ್ಲ. ಸಾನು ದಿನ ಒಂದೊಂದು ಓದು ಅಂತ ಹೇಳಿದೆ. ಇದರಲ್ಲಿ ನೋಡಿದ್ರೆ ನೋಡಿಲಿ ಎಷ್ಟು ದಪ್ಪ ಇದೆ, 80 ಪೇಜಸ್ ಇದೆ.
ನೋಡಿ, ಇದು ರೀಸನಿಂಗ್ ವರ್ಕ್ ಬುಕ್ ಅಂತ ಒಂದು, ಇನ್ನು ಒಂದು ಮ್ಯಾಥ್ದು ಬರಬೇಕು. ಇದು ರೀಸನಿಂಗ್ ವರ್ಕ್ ಬುಕ್ ಎಲ್ಲರಿಗೂ ಕಾಮನ್ನು, ಮ್ಯಾಥ್ದು ಪ್ಲಸ್ ಇದು ಎರಡೂ ಓದಬೇಕು. ನೋಡಿ ಇಲ್ಲಿ ಇದು ರೀಸನಿಂಗು, ಇದಕ್ಕೆ ರೀಸನ್ ಕೊಡಿ ಯಾಕೆ ಹಿಂಗೆ ಅಂತ ಕೇಳ್ತಾರೆ. ಮಾಡಿದ್ರೆ ಸಾನು ಫನ್ ಇರುತ್ತೆ ಬೇಟಾ, ಫನ್ ಇರುತ್ತೆ. ನೋಡಿ ಇಲ್ಲಿ ಈ ಬುಕ್ ಬರಬೇಕು ನಿಮಗಿನ್ನ. ಇದು GK, ಇಂಗ್ಲೀಷ್, ಸೈನ್ಸ್, ಕಂಪ್ಯೂಟರ್, ಸೋಷಿಯಲ್ ಸೈನ್ಸ್ ಆ್ಯಂಡ್ ಇಲ್ಲಿ ಇವ್ರಿಗೆ ಯಾರ್ಯಾರು ಏನೇನು ತೊಗೊಂಡಿರ್ತಾರೆ ಅದ್ರ ಜೊತೆ ಇದನ್ನು ಕೂಡ. ಸೈನ್ಸ್ ತಗೊಂಡಿದ್ವಿ. ಇಲ್ಲ ತಾಯಿ, ನೀನು ಓದಿದ್ರೆ ಒಂದು ಓದಲಿ, ನೆಕ್ಸ್ಟ್ ಇಯರ್ ಬೇಕಿದ್ರೆ 2 ತೊಗೊಳ್ಳೋಣ ಅಂತ ತೊಗೊಂಡಿಲ್ಲ. ನೆಕ್ಸ್ಟ್ ಇಯರ್ 2 ಫುಲ್ಲೇ ತೊಗೊಳ್ಳೋಣ. 5 ಸಬ್ಜೆಕ್ಟ್ ಇದೆ, 5 ಸಬ್ಜೆಕ್ಟ್ ತೊಗೊಳ್ಳೋಣ. ಯಾಕೆ ಹೆಸರು ನನಗೆ ಅದ್ಯಾಕೆ ನೀ ತಿಂದೇ ಇಲ್ಲ ಕಾಳು? ಅಮ್ಮಮ್ಮ ಜೊತೆ ತಿನ್ಬೇಕಲ್ವ, ಯಾಕೆ ತಿಂದೇ ಇಲ್ಲ? ಸೊ ಸಾನಕ್ಕೆ ಶುರು ಮಾಡಿದೆ. ರೀಸನಿಂಗ್ ಚೆನ್ನಾಗಿದೆ. ಅದಕ್ಕೆ 3 ಆನ್ಸರ್ ನೋಡಿದ್ಯಾ? ನೋಡು ಕರೆಕ್ಟ್ ಇಲ್ಲೇ ಆಪ್ಷನ್ ಇದೆಯಾ? 3 ಇದೆಯಾ? ಹಂಗೇನೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿರ್ತಾರೆ, ನೀವು ಓದ್ಕೋಬೋದು. ಎಷ್ಟು ಟೈಮ್ ನೋಡ್ರಿ, 10:08. ಈಗ ಎಲ್ಲರದು ಊಟ ಆಗಿ ಸಾನು ಜೊತೆ ಏನೋ ಆಟ ಆಡೋದಕ್ಕೆ ಬಂದಿರೋದು. ಏನು ಆಟ ಆಡೋದಕ್ಕೆ? ಟಿಕ್ ಟ್ಯಾಕ್ ಟು. ಅಲ್ಲಿ ಇದೆಯಲ್ಲ, ರೆಡಿನೇ ಇದೆಯಾ? ಅದಕ್ಕೆ ಇಲ್ಲಿ ಬರೀತಿದ್ಯಾ? ಅಲ್ಲಿ ಇದೆ ಅಲ್ವಾ ನಾವು ಮಾಡಿರೋದು ಪೇಪರಲ್ಲಿ. ಲೇಜಿ ಫೆಲ್ಲೋ. ಟಿಕ್ ಟ್ಯಾಕ್ ಟೋ ಆಡೋದಕ್ಕೆ ಬಂದಿರೋದು. ಓಕೆ ಅಮ್ಮ, ನೀನು ಬೆಳಿಗ್ಗೆಯಿಂದ ಹೇಳಲೇ ಇಲ್ಲ ಯಾಕೆ ನೀನು ಬಾಣಂತನ ಮಾಡ್ತಿದ್ಯಾ ಅಂತ. ಅದು DMC ಮಾಡಿದಾಗ ಅದು ಸ್ವಲ್ಪ ದಿನ ರೆಸ್ಟ್ ತಗೋಬೇಕು, ಮಲ್ಕೊಂಡೇ ಇರಬೇಕು. ಯಾಕಂದರೆ ಆಮೇಲೆ ಬೆನ್ನು ನೋವು ಅದೆಲ್ಲ ಬರುತ್ತೆ. ಬೆನ್ನು ನೋವು, ಮೈಕೈ ನೋವು, ಸುಸ್ತು ಎಲ್ಲ ಆಗುತ್ತೆ. ಇಂಥ ಟೈಮಲ್ಲಿ ಒಂದು 4 ದಿನನೋ 1 ವಾರನೋ ರೆಸ್ಟ್ ತಗೋಬೇಕು, ಮುಂದಕ್ಕೆ ತೊಂದರೆ ಆಗಬಾರ್ದು ಅಂತ. ಸೊ ಕನ್ಕ್ಲೂಷನ್ ಏನು ಅಂದರೆ, ಯೂಟ್ರಸ್ ರಿಲೇಟೆಡ್ ಆಗಿದ್ದರಿಂದ ಸ್ವಲ್ಪ ರೆಸ್ಟಲ್ಲಿದ್ದರೆ ಒಳ್ಳೆಯದು. ಯಾಕಂದರೆ ಈಗ ನಮಗೆ ಟೈಮ್ ಡೇಟಲ್ಲಿ ಕೂಡ ನಾವು ರೆಸ್ಟ್ ಮಾಡ್ತೀವಲ್ವ. ಕೆಲವೊಬ್ರಿಗೆ ಹೊಟ್ಟೆ ನೋವು ಇರೋದಿಲ್ಲ, ಕೆಲವೊಬ್ರು ನಾರ್ಮಲ್ ಆಗಿರ್ತಾರೆ, ಕೆಲವೊಬ್ರಿಗೆ ತುಂಬಾ ಹೊಟ್ಟೆ ನೋವು. ನನಗಾಗತ್ತಲ್ಲ ಹಂಗೆ. ಸೊ ಅಂಥ ಟೈಮಲ್ಲಿ ರೆಸ್ಟ್ ತೊಗೊಂಡ್ರೆ ಒಳ್ಳೆಯದು. ಇನ್ ಫ್ಯೂಚರ್ ನಿಮಗೆ ವೀಕ್ನೆಸ್ ಬರ್ಬೋದು, ನಿಮ್ಗೆ ಇವಾಗೇನೋ ಗೊತ್ತಾಗೋದಿಲ್ಲ ಅಂತ ಬೈತಾ ಇದ್ದಾರೆ. ಇವತ್ತೆಲ್ಲ ಮಲ್ಕೊಂಡೇ ಇದ್ದೆ, ಅಮ್ಮನೇ ಫುಲ್ ಮಾಡಿದ್ರು. ನಾಳೆನೂ ಅವ್ರದ್ದೇನೆ ಇನ್ಚಾರ್ಜ್. ತಿಂಡಿ ಏನು ಅಂತ ಸಾನು ಇಲ್ಲೇ ಕೇಳ್ಕೊಂಡ್ರು. ಇಡ್ಲಿ ದೋಸೆಗೆ ಏನಾದರೂ ಹಾಕ್ಬೋದಿತ್ತು, ಏನೋ ಹಾಕಿ ಹೇಳಿಲ್ಲ. ಓಕೆ ಸ್ನೇಹಿತರೆ, ಇವತ್ತಿನ ದಿನ ಹೀಗಿತ್ತು. ನನ್ನ ಹೆಲ್ತ್ ಅಪ್ಡೇಟು ಬೆಟರ್ ಫ್ರಮ್ ಎಸ್ಟರ್ಡೇ. ಟ್ಯಾಬ್ಲೆಟ್ಸ್ ಇನ್ನು ನಾಳೆ 1 ದಿನದ್ದು ಇದೆ. ದಿನಕ್ಕೆ 3 ಟ್ಯಾಬ್ಲೆಟ್. ಎನಿವೇಸ್ ಇನ್ನು ಟೆಸ್ಟ್ ರಿಪೋರ್ಟ್ ಬಂದಿಲ್ಲ. ಟೆಸ್ಟ್ ರಿಪೋರ್ಟ್ ಬಂದಮೇಲೆ ಅದ್ರ ಏನು ಕಾರಣಕ್ಕಾಗಿದ್ದು ಅಂತ ಗೊತ್ತಾಗುತ್ತೆ. ಸೊ ಇವತ್ತಿನ ದಿನ ಹೀಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೊಂಗಲ್ ಮಾಡೋಣ ಬಿಡು. ಸೇ ಗುಡ್ ನೈಟ್, ಬಾಯ್ ಬಾಯ್. ಗುಡ್ ನೈಟ್, ಬಾಯ್.